ಯಪ್ಪ ಯಾಕ ಬೀರ್ ಬಾಗ್ಲು ತೆಗ್ದೈತೆ ಕಣೆ. ಒಡವೆ ಕಾಣಿಸ್ತಾ ಇಲ್ಲ, ಬೀರ್ ಬಾಗ್ಲು ತೆಗ್ದೈತೆ. ಯಾರು ಬಂದಿದ್ರು? ನಾನು ಇವಾಗ ಹೋಗಿ ನೋಡಿದೆ, ಒಳಗೆ ಬೀರ್ ಬಾಗ್ಲು ತೆಗ್ದೈತೆ. ಏನೋ ಒಳಕ್ಕೆ ಹೋಗಿಲ್ಲ, ಮಧ್ಯವರಾಣಗೂ ಸುಗುಣ ಒಳಕ್ಕೆ ಹೋಗಿಲ್ಲ. ವರ್ಷ ಯಾತ ತಗೊಂಡೋದ್ ನಮ್ಮ ಅಂದರೆ ಅದೇ ಬಂಗಾರದ ಅಂಗಡಿ ಕೊಟ್ಟಿದ್ರಲ್ಲ, ಅದೇ ಬ್ಯಾಗೇನೆ ತಗೊಂಡು ಹೋದ. ವರ್ಷ ತಗೊಂಡೋದ್ರ? ಎಲ್ಲಿಗೆ ತಗೊಂಡೋದ್ರಮ್ಮ? ಗೊತ್ತಿಲ್ಲಮ್ಮ. ಎಲ್ಗ ತಗೊಂಡು ಹೋದ ನಿನ್ ಗಂಡ. ಎಲ್ಲಿಗೆ ತಗೊಂಡೋದ್ನ ಏನೋ ಫೋನನ್ನ ಮಾಡಿ ಸುಗುಣ. ಅಲ್ಲ, ಅವ್ರು ಎಂದು ನನಗೆ ಯಾತು ಹೇಳ್ದಲೆ ಕೇಳ್ದಲೆ ತಗೊಂಡೋಗ್ತಾ ಇರ್ಲಿಲ್ವಲ್ಲ. 100 ರೂಪಾಯಿ ದುಡ್ಡು ತಗೋಬೇಕಂದ್ರೂ ಬೀರಲ್ಲಿ ನನ್ನೇ ಕೇಳಿ ತಗೊಳ್ಳೋರು. ಇವಾಗ ಹೆಂಗೆ ನನ್ಗೆ ಹೇಳ್ದಲೆ ಕೇಳ್ದಲೆ ಅಷ್ಟೊಂದು ಒಡವೆ ತಗೊಂಡೋದ್ರು? ಏನಕ್ಕೆ ತಗೊಂಡೋದ್ರು? ಏನಕ್ಕಂತ ನೀವೇನು ಕೇಳಲಿಲ್ವಾ? ಯಾಕನ ಸಿಟ್ಟಾಗ್ತಿದ್ನಮ್ಮ. ಮನೆಗೆ ಎಷ್ಟು ಖರ್ಚು, ನೀನೇ ಆತನ ಎಲ್ಲ ಸೊಪ್ಪಿನ ಪುಡಿ ಸೋಪು ಎಲ್ಲ ನೀನೇ ತಕೊಂಬ ಅಂತ ಹೇಳ್ದಂತೆ. ಆಕೆ ನಾನೊಬ್ಬ ಎಷ್ಟು ತಂದಕನ ಅಂತೇಳಿ ಆತ ಗುಣ 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 ಅಂತಿದ್ದ. ಆತ ಗುಣ ಗುಣ ಅನ್ಕೊಂಡು ಓದ್ನಪ್ಪ. ಅದೇ ಎಲ್ಲಿಗೆ ಹೋದ್ನ ಏನೋ ಗೊತ್ತಿಲ್ಲ, ತಕೊಂಡು ಹೋದ. ನಾವು ಅವಾಗಿಂದ ಒಳಕ್ಕೆ ಹೋಗ್ಲಿಲ್ಲಮ್ಮ, ಇಲ್ಲೇ ಕುಕ್ಕಂಡಿದ್ವಿ ನಾವು ಹೊಸಾರು. ಅಯ್ಯೋ ಶಿವನಿ, ಎಲ್ಲಿಗೆ ತಗೊಂಡೋದ್ರಪ್ಪ ಇವರು? ಯಪ್ಪ, ಎಲ್ಲಿಗೆ ತಗೊಂಡೋದ್ರು ಏನೋ? ಎಷ್ಟೊಂದು ದೊಡ್ಡವೆ ಏನಾದರೂ ಬಂಗಾರದ ಅಂಗಡಿಗೆ ಏನಾದರೂ ತಗೊಂಡೋದ್ರ? ಮಾರ್ಬಿಡೋಣ, ಮನೆ ಕಟ್ಟೋಣ ಅಂತ ಹೇಳ್ತಿದ್ರು. ಸುಗುಣ ಬೇಡ ಅಂತ ಹೇಳೆ, ಬ್ಯಾಂಕಿಗೆ ಇಡೋದು ಬೇಡ, ಮಾರೋದು ಬೇಡ ಅಂತ ಹೇಳು ನೀನು. ಅದ್ಯಾಕೆ ಮಾರಕ್ಕೆ ಹೋಗ್ತಾನೆ, ಬ್ಯಾಂಕಿಗೆ ಇಕ್ಕಕ್ಕೆ ಹೋಗ್ತಾನೆ? ಇವಾಗೇನು ಸದ್ಯಕ್ಕೆ ನೀವು ಮನೆ ಕಟ್ಟಲ್ವಲ್ಲ, ಬೇಡ ಅಂತ ಹೇಳಿ ಸುಗುಣ. ಅಯ್ಯೋ ಬೇಡ ಅನ್ನೋ, ಜಲ್ದಿ ಫೋನ್ ಮಾಡು, ಫೋನ್ ಮಾಡಿ. ಹಲೋ ಹಲೋ ರೀ, ಎಲ್ಲಿದ್ದೀರಾ? ಯಾಕೆ ಇವಾಗ ಯಾಕೆ ಹೇಳ್ಬೇಕು ನಿನ್ಗೆ ಎಲ್ಲಿದ್ದೀನಿ ಅಂತ? ರೀ, ಮನೇಲಿರೋದು ಒಡವೆ ಕಾಣಿಸ್ತಾ ಇಲ್ಲ, ಅದಕ್ಕೆ ಬೀರಿನ ಬಾಗಿಲು ತೆಗೆದು ನೀವು ಒಡವೆ ಎಲ್ಲ ತಗೊಂಡಿದ್ದೀರಲ್ಲ, ಅದಕ್ಕೆ ಎಲ್ಲಿಗೆ ತಗೊಂಡೋಗಿದ್ದೀರಾ, ಎಲ್ಲಿದ್ದೀರಾ ಅಂತ ಹೇಳಿ ಫೋನ್ ಮಾಡಿದೆ. ಎಲ್ಲಿದ್ದೀರಾ ನೀವು? ಬ್ಯಾಂಕಿಗೆ ಇಡೋಕೆ ಒಡವೆನ ಎಲ್ಲನ ತಗೊಂಡು ಬಂದಿದ್ದೀನಿ. ಒಡವೆನು ಹುಡ್ಕಾಡ್ಬೇಡ ನೀನು. ಬ್ಯಾಂಕಿಗೆ ಇಡೋಕೆ ಬಂದಿದ್ದೆ, ಬರ್ತೀನಿ ಇನ್ನೊಂದು 5 ನಿಮಿಷ ವೆಯ್ಟ್ ಮಾಡು. ಬ್ಯಾಂಕಿಗೆ ಇಡೋಕೆ ತಗೊಂಡೋಗಿದ್ದೀರಾ? ಬ್ಯಾಂಕಿಗೆ ಇಡೋದಕ್ಕೆ ತಗೊಂಡೋಗಿದ್ದೀರಿ? ಸುಗುಣ ಬೇಡ ಅನ್ನೇ, ಬೇಡ ಅನ್ನು, ಬ್ಯಾಂಕಿಗೆ ಇಕ್ಕದು ಬೇಡ ಅನ್ನು. ಯಪ್ಪ ದೇವ್ರಣಗೂ ಬ್ಯಾಂಕ್ನ ಬೋಲ್ಬಡ್ಡಿ ಬೇಡ ಕಣೆ, ಬೇಡ ಅನ್ನು. ಎಲ್ಲನ ಜನಗಳ್ತಾಗ ಎಲ್ಲನ ಬೇಕಾದ್ರೆ ಎಲ್ಲನ ಯಾರ ಕೈಗಾನ ಕೊಟ್ಟು ದುಡ್ಡು ಇಸ್ಕೊರೋದು ಬೇಡ ಅನ್ನೇ ಸುಗುಣ. ಯಾಕೆ ಬ್ಯಾಂಕಿಗೆ ಇಡಕ್ಕೆ ಹೋಗಿದ್ರೆ? ಇವಾಗ ಏನಕ್ಕೆ ಬೇಕು ನಿಮಗೆ? ಇವಾಗ ಬೇಕು, ಇನ್ನೊಂದು 5 ನಿಮಿಷ 10 ನಿಮಿಷ ವೆಯ್ಟ್ ಮಾಡು, ಬರ್ತೀನಿ ಅಲ್ಗೇನೆ. ಹಲೋ ಹಲೋ ರೀ ರೀ, ಹಲೋ 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 ರೀ. ಅಯ್ಯೋ ಕಟ್ ಮಾಡಿಬಿಟ್ರು. ಅಲ್ಲಿ ವರ್ಷಕ್ಕೆ ಬ್ಯಾಂಕಿಗೆ ಇಕ್ಕಕ್ಕೆ ಒಡವೆ ತಗೊಂಡೋದ, ಅಲ್ಲಿ ಎದ್ದ ಖಾಲಿ ಮನೆ ಕೊಡ್ತಾನೆ ನಮಗೆ. ಇವಾಗಲೇ ಇಕ್ಕಿದ್ರೆ ಬಡ್ಡಿ ಜಾಸ್ತಿ. ಇವಾಗಲೇ ಯಾಕೆ ಇಕ್ಕಕ್ಕೆ ಹೋಗ್ತಿರತ್ತು? ಸುಗುಣ ಬಾ ಅನ್ನೆ, ಬೇಡ ಅನ್ನೆ ಸುಗುಣ. ಬಾರಿ ಹೋಗೋಣ, ಬ್ಯಾಂಕೆಲ್ಲ ನಾವೇ ಹೋಗೋಣ ಬಾರಿ ಸುಗುಣ. ನೋಡಪ್ಪ ಇವ್ರದ್ದೇನು ಆಟ. ಅಯ್ಯ ಶಿವನೇ, ಸುಮ್ಮನಿರಕ್ಕಾಗ್ದಲೇನೆ. ಅಯ್ಯಯ್ಯಪ್ಪ ದೇವ್ರಿ. ಇವ್ರಂತೂ ಸುಮ್ಮನಿರಲ್ಲಪ್ಪ. ಇನ್ನು ಲೇಟ್ ಮನೆ ಕಟ್ಟೋದು, ಇವಾಗಲೇ ಇಕ್ಕೊಂಡ್ರೆ ತಿಂಗಳ ಬಡ್ಡಿ ಜಾಸ್ತಿ ಆಗುತ್ತೆ. ಇನ್ನು ನಾವು ಇನ್ನೊಂದು ವಾರ ಮನೆ ಕಟ್ತೀವಮ್ಮ, ಮುಂದ್ಗಡೆ ಹೋಗಿ ಇಕ್ ಬರಬೇಕು. ಯಪ್ಪ ದೇವ್ರಿ, ಇವಾಗ ಏನಾದರೂ ಬ್ಯಾಂಕ್ನಾಗೆ ಅದು ಮಗಳ ಒಡವೆ ಅಂತ ಹೇಳ್ಬಿಟ್ರೆ ಅಯ್ಯೋ ಶಿವನಿ, ಏನು ಮಾಡೋದು? ನಾನಂತೂ ನನ್ನ ಮೇಲೆ ಹಾಕಮಲ್ಲಮ್ಮ. ಬಂಗಾರದ ಅಂಗಡಿಯವ್ರೆ ಏನೋ ಮಾಡಿದ್ದಾರೆ ಅಂತ ಹೇಳ್ತೀನಿ ಅಷ್ಟೇ. ಬಂಗಾರದ ಅಂಗಡಿಯವ್ರೆ ನನಗೆ ಏನೋ ಮೋಸ ಮಾಡಿದ್ದಾರೆ ಕಣೆ ಸುಗುಣ ಅಂತ ಹೇಳ್ತೀನಿ. ಅಯ್ಯೋ ಶಿವನೇ, ಈಗೇನಾದರೂ ಬ್ಯಾಂಕಿಗೆ ನಕಲಿ ಒಡವೆ ಅಂತ ಗೊತ್ತಾಗ್ಬಿಟ್ರೆ ಏನಪ್ಪ ಮಾಡೋದು? ಅಲ್ಲ ಕಣೆ ಸುಗುಣ, ನಿಮ್ಮ ಅಕ್ಕಯ್ಯನ ಅವ್ರು ಯಾರೋ ಹುಡಿಕೊಂಡು ಬಂದಾರ, ಬಾ ಸಾಲ ಮಾಡಿ ಬಂದು ಇಲ್ಲಿ ಸೇರ್ಕೊಂಡವಳಂತ ನಿಮ್ಮ ಅಕ್ಕಯ್ಯ. ಅವ್ರು ಯಾರನ ಹುಡಿಕೊಂಬಂದವ್ರಿ, ನಮ್ಮಂತಕ್ಕೆ ಬಂದವ್ರೆ, ಬಾ. ಏನತ್ತೆ? ಯಾರು? ಅಯ್ಯೋ ದೇವ್ರೇ, ಸಾಲದವ್ರು ಬಂದುಬಿಟ್ರ. ಯಾಮಕ್ಕ ಯಾರು ಸಾಲ ಮಾಡಿದವ್ರೆ? ಅಲ್ಲಿ ನಮ್ಮಂತ ಕುಡಿಕೊಂಬಂದವ್ರು 3 ಹೆಂಗಸ್ರು, ಒಬ್ರು ಯಾರನ ಗಂಡಸ್ರು ಬಂದವ್ರೆ. ಸಾಲ ಮಾಡಿ ಊರು ಬಿಟ್ಟು ಬಂದವಳೆ. ಮನೇನು ಎಲ್ಲ ಸಂಘದವರೆಲ್ಲನ ಇದು ಮಾಡ್ಯವ್ರಿ. ಸಾಲ ಮಾಡಿ ಊರು ಬಿಟ್ಟು ಬಂದವಳೆ, ಇಲ್ಲಿ ಸೇರ್ಕೊಂಡವಳು ತಂಗಿ ಮನೆಯಾಗೆ ಅಂತ ಹೇಳಿ ನಮ್ಮ ಮನೆ ತ ಕುಡಿಕೊಂಬಂದವ್ರಿ. ನೋಡು ಇವಳು ಎಂತವಳು, ಸುಮಾರದಾಳಲ್ಲ ಇವಳು. ಅಲ್ಲ, ನಮ್ಮ ಮರ್ಯಾದೆ ತೆಗಿಯಕ್ಕೆ ನೀನೇ ಬೇಕೇನೆ? ಅಕ್ಕ ಯಾಕೆ ಹಂಗೆ ಮಾತಾಡ್ತಾ ಇದ್ದೀರಾ? ಅಯ್ಯೋ ಅಕ್ಕ, ಸಾಲದವ್ರು ಬರ್ತಾರೆ ಕಣಕ್ಕ. ಅಯ್ಯೋ ಒಂದಿಟ್ಟು ಮನೆ ಕಟ್ಟಾರ ಅಂದಮೇಲೆ ಒಂದಿಟ್ಟು ಸಾಲ ಮಾಡ್ಕೊಂಡಿರ್ತಾರೆ. ಒಂದು ಏಟಲ್ಲ 10 ಲಕ್ಷ ಸಾಲ ಮಾಡ್ಯವಳಂತೆ ಇದ್ರಾಗ. ಯಾತ್ರಾಗನ ಸಂಘದಾಗೆ ಇನ್ನು ಉಳಿದಿರೋದೆಲ್ಲನ ಜನಗಳು ತಗೊಂಡು 1 ಲಕ್ಷ ಇಸ್ಕೊಂಡ್ರದ್ದು ಬೇರೆನೆ, ಅದೊಂದು 7-8 ಲಕ್ಷ ಐತಂತಿ. ಎಲ್ಲ ಒಂದು 15-20 ಲಕ್ಷ ಬಡ್ಡಿ ಸಾಲ ಐತಂತಿ. ಅಕ್ಕಿ ಎಲ್ಲ ಹುಡಿಕೊಂಬಂದವ್ರಿ, ನಮ್ಮಂತಕ್ಕೆ ಬಂದವ್ರಿ. ಅಕ್ಕಿ ಇಲ್ಲ ಇದ್ದಾಳೆ ಅಂತ ಹೇಳಿ ಇಲ್ಲಿ ಕರ್ಕೊಂಬಂದಿದ್ದೀನಿ. ಬಾರೇ ಲೌಡಿ ಮುಂಡೆ, ಬಾರೇ ಹಸಿಕೋಗು. ನಮ್ಮ ಮರ್ಯಾದೆ ತೆಗಿಯೋಕ್ಕೆ ಅತ್ತೆ ಇಲ್ಲಿ ಬಂತು ಸೇರ್ಕೊಂಬಕ್ಕೆ. ಅವಳಿಗೆ ಇಲ್ಲದ್ದು ಫಿಟ್ಟಿಂಗ್ ಇಕ್ಕಿದ್ಲೇನ ಸುಗುಣ ನಿನಗೆ? ಅವಳು ಯಾಕೆ ಗೊತ್ತೇ ಹೇಳಿದ್ದು, ಬೇರೆ ಮನೆ ಮಾಡು ಅಂತ ಹೇಳಿ. ಈಗ ಇಂಥ ಮಾಡ್ಕೊಂಬಂದಿದ್ಲಲ್ಲ, ಒಕ್ಕಮ್ಮ ಸೆನಕ್ಕಿರುತ್ತೆ ನನ್ನ ತಂಗಿ ಬೇರೆ ಇದ್ದರೆ ಅಂತ ಹೇಳಿ ನಾನು ಯೋಚನೆನಾದರೂ ಇರ್ಬೋದು ಅಂತ ಹೇಳಿ ನೀನು ಬೇರೆ ಕರ್ಕೊಂಬಂದಿರೋದಿಲ್ಲ ಲೌಡಿ. ಸುಮಾರಾದ ಲೌಡಿ ಎಲ್ಲ ಇವಳು. ಅಲ್ಲಿ ಜೊತೆಗಿದ್ರೆ ಹಿಂಗೆಲ್ಲ ಇರೋಕ್ಕಾಗಲ್ಲ. ನನ್ನ ತಂಗಿ ಬೇರೆ ಇದ್ರೆ ಯೋಚನೆನಾದರೂ ಒಕ್ಕಬೋದು ಅಂತ ಹೇಳಿ ಇಂಥ ಅಲ್ಕ ಕೆಲಸ ಮಾಡಿ ನಿನಗೂ ಅವರಿಂದ ಎಲ್ಲ ದೂರ ಮಾಡಿ ಇವಾಗ
ಓಹೋ ದೊಡ್ಡ ಇದು ಅಮ್ಮಂಗೆ ಇಲ್ಲ ಇದ್ದಾಳೆ. ಸಾಲ ಮಾಡಿ ಊರು ಬಿಟ್ಟು ಬಂದು ನಮ್ಮ ಮರ್ಯಾದೆ ತೆಗಿಯಕ್ಕೆ ನಮ್ಮ ಮನೆಯಾಗ ಸೇರ್ಕೊಂಡಿದ್ಯೇನೆ. ಬಾರೆ ಫಸ್ಟ್ ಸಾಲದಾಗ ಕರಿತಿದಾರೆ, ಬಾರೆ ವಾರಕ್ಕೆ ಬಾರೆ ಫಸ್ಟ್ ವಾರಕ್ಕೆ ನೀನು ನೋಟ್ಲಿಲ್ಲ ಅನ್ನಿಸ್ಬಿಡ್ತೀವಿ. ಬಂದು ತಂಗಿ ಮನೆಯಾಗ ಸೇರ್ಕೊಂಡಿಡ್ಕೆ ಗೊತ್ತಾಗಲ್ಲ, ಅವನು ಹೋಗಿ ಅವ್ರ ಅಕ್ಕರ ಮನೆಯಾಗ ಬೆಂಗಳೂರಾಗ ಸೇರ್ಕೊಂಡಿಡ್ಕೆ ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟಿರಿ. ಬಿಟ್ಬಿಡ್ತೀರೇನ್ರಿ ನಾವು? ಇದೇನೇ ಅಕ್ಕ, ಯಾರ ಬಂದವ್ರು ಸಾಲದಾರು ಅಲ್ಲ, ನಿನ್ನೊಂದು ಮಾತು ನಂಗೆ ಗಂಬ್ಲಿಲ್ವಲ್ಲ ನೀನು ನನಗೆ. ಸುಗುಣ ನಾವು ಸಾಲ ಒಂದಿಟ್ಟು ಮಾಡ್ಕೊಂಡಿದ್ವಮ್ಮ, ಏನು ಹುಡುಗರಿ ರಜೆ ಐತೆ ಅಂತ ಊರಿಗೆ ಬಂದಿರೋದು ನಾವು. ನಾವೇನು ಸಾಲದಾರ ಕಟ್ಟಕ್ಕೆ ಊರಿಗೆ ಬಂದಿಲ್ಲ. ಐ ಮುಚ್ಚ ಬಾಯಿ, ಅವ್ರ ಮುಂದೆ ಹೇಳ್ಬಾರಿ. ನಾವೇನು ನಿಮ್ಮ ಕಾಟಕ್ಕೆ ನಾವೇನು ಬಂದಿಲ್ಲ ಸೇರ್ಕೊಂಡಿಲ್ಲ, ನಾವು ಹುಡುಗರಿ ರಜೆ ಐತೆ ಅಂತ ಬಂದಿದ್ವಿ ಅಂತ ಹೇಳ್ಬಾರಿ ಅವ್ರ ಮುಂದೆ ಹುಡಿಕೊಂಬಂದವ್ರಿ. ಓಹೋ ಇಂಥ ಮಾಡಕ್ಕೆ ಇಲ್ಲಿ ಸೇರ್ಕೊಂಡಿದ್ರೆ ನಲ್ಲ ಹುಡಿ ಮುಂಡೆ ರೋಸಾರು. ಇದೇನೇ ಅಕ್ಕ, ನಮ್ಮ ಅತ್ತೆ ಹಿಂಗೆ ಹೇಳುತ್ತೆ, ಅಲ್ಲಿ ಯಾರ ನೋಡಿದ್ರೆ ಭಾರಿ ಸಿಕ್ಕಿ ಅಂತಾರೆ. ಸುಗುಣ ಅದೇನಾಯ್ತು ಅಂತ ನಾನೆಲ್ಲ ನಿನಗೆ ಡೀಟೇಲ್ಸಾಗಿ ಹೇಳ್ತೀನಿ ಸುಗುಣ. ಹೇಳ್ಮಂತೆ ಬಾರೆ. ಬಾರೆ. ಅಯ್ಯೋ ಬಂದು ಎಲ್ಲ ಹೊಡ್ಯಾರ ಯಾವಾಗ ನಮ್ಮ ಮನೆಯಾಗ ಸೇರ್ಕೊಂಡ್ರೆ ನಮ್ಮ ಮನೆ ಅರ್ಧ ಅಧ್ವಾನ ಎದ್ದೋತು. ನೆಂಟ ಚೆನ್ನಾಗಿದ್ರು ಎಲ್ಲಾನ. ಇವಳೇ ಬಂದು ಹುಳಿ ಹಿಂಡಿದ್ದು, ಇವಳಿಂದಲೇ ನಮ್ಮ ಮನೆ ಹಿಂಗೆ ಹಾಳಾಗಿ ಹೋಗಿದ್ದು. ಅತ್ತೆ ಸುಮ್ಕಿರು, ಅದ್ಯಾಕಂಗೆ ಮಾತಾಡ್ತೀವಿ ನಮ್ಮ ಅಕ್ಕನ ಬಗ್ಗೆ? ಅಯ್ಯೋ ಸಾಲ ಮಾಡ್ಕೊಂಡಿರ್ತಾರೆ, ಸಾಲ ಇಲ್ದಾರೆ ಯಾರು? ಅಷ್ಟು ದೊಡ್ಡ ಮನೆ ಕಟ್ಟಿದ್ದಾಳೆ ಅಂತಂದ್ರೆ ನಮ್ಮ ಅಕ್ಕಯ್ಯ ಸಾಲ ಮಾಡ್ಕೊಂಡಿರ್ತಾಳೆ. ಮಾಡ್ಕೊಂತಾಳೆ ಇವಳು ನೋಡು, ಅಕ್ಕನ ಪರ ವಹಿಸ್ಕೊಂಡು ಮಾತಾಡೋದ. ಅಕ್ಕ ಅಂತ ಕರ್ಕೊಂಬಂದು ಬೇರೆ ಇರ್ಸಿಡೋದು ನಿನ್ನ ಅವಳೆ ಕಣಿ. ಸಾಲ ಮಾಡ್ಕೊಂಬಂದು ಇಲ್ಲಿ ಸೇರ್ಕೊಂಡೋಳಲ್ಲ, ಇರೋಕ್ಕಾಗಲ್ಲ, ತಂಗಿ ಮನೆ ಅಂತ ಬೇರೆ ಇದ್ದೆ ಅಂತ ಹೇಳಿ ನೀನು ಬೇರೆ ಇರ್ಸಿರೋದೇ ಇವಳು. ಇವಾಗೆಲ್ಲನ ನೀನು ಹಾಳಾಗಿ ಹೋಗ್ತಿರೋದೇ ಇವಳಿಂದ. ಅತ್ತೆ ಏನೋ ರಾಜ್ಯಕ್ಕೆ ಬಂದೈದಾರೆ ನಮ್ಮ ಅಕ್ಕ ಇರು. ಹಂಗೆಲ್ಲ ಮಾತಾಡ್ಬೇಡ್ರಿ, ಅವ್ರ ಮನ್ಸಿಗೆ ಎಷ್ಟು ನೋವಾಗನ. ನೀವು ಹಂಗೆ ಕಾಣತ್ತೆ, ಯಾರಿಗನಾಗ್ಲಿ ಕಣ್ಣಕ್ಕೆ ಬೆಳ್ಳಿಕ್ತಂಗೆ ಅಂತೀರ, ಯಾರಿಗನಾಗ್ಲಿ ಹೆಂಗೆ ಬೇಕಂಗೆ ಬೈತೀರ. ಅಯ್ಯೋ ಸಾಲ ಇರುತ್ತಪ್ಪ, ಯಾರನೋ ಇಲ್ದಾರೆ ಯಾರು? ಅಷ್ಟು ದೊಡ್ಡ ಮನೆ ನಮ್ಮ ಅಕ್ಕ ಎಷ್ಟು ಸ್ಟ್ಯಾಂಡರ್ಡಾಗಿ ಚೆನ್ನಾಗಿ ಕಟ್ಸಿದ್ದಾಳೆ ಮನೇನ ಅಂದಮೇಲೆ ಸಾಲ ಇದ್ದೇ ಇರುತ್ತೆ. ಸಾಲ ಮಾಡ್ದಂಗೆ ಮನೆ ಕಟ್ಟೋಕ್ಕಾಗುತ್ತಾ? ಅಯ್ಯೋ ಅವರು ರಾಜಕ್ಕೆ ಅಂತೇಳಿ ಬಂದವ್ರೆ, ನಮ್ಮೂರಿಗೆ ಬತ್ತಿದ್ರು ಕಣಕ್ಕ. ಅದಕ್ಕೇನೆ ಅಮ್ಮ ಬಾರಮ್ಮ ಸುಗುಣ ಕರಿತಾಳೆ. ಆಗ್ಲಲ್ಲ ನಾ ಬಂದೇ ಇಲ್ಲ, ಬಾರ ಯಾಕ ಅಂತ ಕರಿತಾಳೆ. ಸುಗುಣರ ಊರಿಗೆ ಹೋಗೋಣ ಬಾರಮ್ಮ ಅಂತ ಹೇಳಿ ಬಂದ್ವಿ. ನಮ್ಮನ್ಗೂ ರಾಜ ಇತ್ತಲ್ಲ, ಅದಕ್ಕೆ ನಾವು ಬಂದ್ವಮ್ಮ. ನಮ್ಮ ಮನೆಗೂ ನಮ್ಮ ಹುಡುಗರು ಅವ್ರ ಅತ್ತೆ ಊರಿಗೆ ಹೋಗಿದ್ದು. ಅದಕ್ಕೆ ಅತ್ಲಾಗೆ ನಮ್ಮ ಸುಗುಣನು ಕರಿಯಳ, ಅದಕ್ಕೆ ವರ್ಣನು ಇದ್ಲ. ಅಕ್ಕ ತಂಗಿಯರು ಸಾರು ಜೊತೆಗಿದ್ರೆ ಏನೋ ಒಂಥರ ಸಂತೋಷ, ಎಲ್ಲ ಮಾತಾಡ್ಕೊಂಡು ಏನೋ ಒಂಥರ ಒಟ್ಟಿಗೆ ಏನಾದರೂ ಮಾಡ್ಕೊಂಡು ಉಣ್ಕೊಂಡು ನೆಮ್ಮದಿಗೆ ಇರ್ತೀವಲ್ಲ. ಅದಕ್ಕೆ ನಾವು ಬಂದ್ರೆ ಅಷ್ಟೇನಿ, ಬೇರೆ ಯಾವುದೂ ಇಲ್ಲ. ಮನೆ ಸುಮ್ಮನೆ ಮಾತಾಡಬೇಡ. ಮೂರವ್ರು ಹಂಗೆ ಮತ್ತೆ ಎಲ್ಗಾನ ಒಂದು ವಾರ ಊರಿಗೆ ಹೋಗ್ಬಿಟ್ರಿ, ಅಯ್ಯೋ ಎತ್ತಾಕಿದ್ಲು ಕೊಡಲಿಲ್ಲ. ನಾವೇನೇನು ಬಡ್ಡಿ ಕೊಡ್ತೀವಿ, ಏನು ಪುಕ್ಸಟ್ಟೆ ಇಸ್ಕೊಂಡಿರ್ತೀವ? ಬಡ್ಡಿ ಕೊಡ್ತೀವಿ ಅಂತ ಹೇಳಿ ಇಸ್ಕೊಂಡಿರೋದು. ನಡಿ ನೋಡೋಣದಲ್ಲಿ ಯಾರು ಬಂದವ್ರಿ. ಹೇಳ್ತೀನಿ ಸರಿಯಾಗಿ. ಬಾರೇ ಬಾ, ಸುಮ್ಮನೆ ಮಾತಾಡ್ಬೇಡ. ಅವ್ರ ಮುಂದೆ ನಿಂತ್ಕೊಂಡು ಮಾತಾಡ್ಬಾರೆ ನೀನು. ಅವ್ರ ಮುಂದೆ ಮಾತಾಡ್ಬಾ ನೀನು, ಬಾಯಿಲಿ ಅವ್ರ ಮುಂದೆ ಮಾತಾಡು. ರೌಡಿ ಮುಂಡೆ ಬಂದು ನಮ್ಮ ಮನೆಯಾಗ ಸೇರ್ಕೊಂಡು ನಮ್ಮ ಮನೆಗಳನ್ನೆಲ್ಲ ಅಗಲಿಸ್ತೇ ನೀನು. ಬಾರೆ ಫಸ್ಟ್ ಹೊರಕ್ಕೆ ನೀವು. ನಮ್ಮ ಮನೆ ತಕ್ಕೊಂಡವ್ರು ನಮ್ಮ ಮರ್ಯಾದೆ ತೆಗಿಯಕ್ಕೆ ಅವ್ರು ಸಾಲದವ್ರು. ನಾವೇನಾನು ಇಸ್ಕೊಂಡಿದ್ವಿ ಬಾರೆ ಫಸ್ಟು. ಏನು ಹಂಗೇನೆ ಅತ್ತೆ ಬಿಡತ್ತೆ. ಅಲ್ಲ ನಮ್ಮ ಅತ್ತೆಕವ ನಮ್ಮ ಅಕ್ಕನ ಹಂಗೆ ಹೇಳ್ಕೊಂಡು ಹೋಗ್ತೀನಿ, ದುಡ್ಡು ಹಿಡ್ಕೊಂಡು ಕೊಡ್ತೀನಿ. ಈಸ್ತಿನ ಬೋ ನಮ್ಮ ಮನೆಯಾಗ ಸೇರ್ಕೊಂಡು ತಿಂದಿರೋದೆಲ್ಲ ಉದ್ರಬೇಕು. ಹಂಗೆ ಕೊಡ್ತೀನಿ. ಅಲ್ಲ ನಿಮ್ಮತ್ತೆ ನಿಂತಾಳಗೆ ನಡಿಯ ಸುಗುಣ. ಯಾರು ಬಂದವ್ರು ನೋಡೋಣ. ಪಕ್ಕ ಹೊಡೆದ ಸಾಲ ಐತೆ ಕಣ ಸುಗುಣ. ನೀನು ಈ ಸಾಗರ್ ಬಂದರು ಅಂತ ಹೇಳ ವರ್ಣದ ಮೇಲೆ ಎಗರಾಡ್ಬೇಡ, ಸುಮ್ಮನಿರು. ಇವರು ಹಂಗೆ ಮತ್ತು ಅವ್ರ ಊರಾಗಿ ಏನು ಎತ್ತ ಓಡೋಗ್ತಾರೆ, ಮಂಗಾಡ್ತಾರೆ. ಏನೋ ರಜೆ ಐತೆ ಅಂತ ಬಂದಿದ್ರೆ ಬಾರೆ ಸರಿಯಾ ಬೈ ಬಾರಿ. ನಿಮ್ಮ ಅತ್ತೆ ಹೇಳ್ತೀನಿ. ಸುಮ್ಮನೆ ಬಿಡತ್ತೆ, ಏನು ಮಾಡಕ್ಕೆ ಕೆಲಸ ಇಲ್ವೇ ನಿನಗೆ? ನೀವು ಅತ್ತೆ ನೋಡಿ ಸುಮ್ಮನೆ ಕರ್ಕೊಂಡು ಹೋಗೋದ. ಈ ವರ್ಷ ಅವ್ರು ಬೇರೆ ಎತ್ತಲ ಹೋಗಿ ಕುಕ್ಕೊಂಡ್ರು, ಒಡವೆ ತಗೊಂಡು, ಅದೊಂದು ಟೆನ್ಷನ್ ಆಗೈತೆ. ಈ ಮತ್ತೆ ನೋಡಿದ್ರೆ ನಮ್ಮ ಅಕ್ಕ ಮೇಲೆ ಜಗ್ಲಕ್ಕೆ ಬಂದೈತಿ. ನೀನು ಸಾಲ ಮಾಡ್ಕೊಂಡು ಬಂದಿದ್ದೀಯ ಅಂತೇಳಿ. ಮತ್ತು ನಮ್ಮ ಅಕ್ಕ ಎಷ್ಟು ದೊಡ್ಡ ಮನೆ ಕಟ್ಸಿದ್ದಾಳೆ ಅಂದರೆ ಸ್ವಲ್ಪ ಸಾಲ ಮಾಡಿದ್ದಾಳೆ. ಅದಕ್ಕೆ ನೀನು ಸಾಲ ಮಾಡ್ಕೊಂಡು ಬಂದು ನಮ್ಮ ಮನೆ ಸೇರ್ಕೊಂಡಿದ್ದೀಯ ಅಂದರೆ, ಸಾಲ ಮಾಡ್ಕೊಂಡ್ರೆ ಯಾರು ಹಂಗೆ ಅಕ್ಕ ತಂಗಿರ ಮನೆ ಬರೋಂಗಿಲ್ಲ. ನಮ್ಮ ಅತ್ತೆದೊಳೆ ಸರಿ ಆಯಿತು. ನೋಡ್ತಾ ಇರ್ರಿ ಇನ್ನೇನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.